ಇದು ಲೆಹಂಗಾ ಒಬ್ಬರು ಕೇಳಿದ್ದಾರೆ, ನನಗೆ ಕಮೆಂಟ್ ಮಾಡಿದ್ದಾರೆ, ಯಾವ ಥರ ಈ ಥರ ಫ್ರಿಲ್ಲು ಈ ಥರ ಒಂದೇ ಸಮ ಒಂದೇ ಲೆವೆಲಲ್ಲಿ ಯಾವ ಥರ ಈ ಥರ ಹೆಚ್ಚು ಕಡಿಮೆ ಆಗ್ದಂಗೆ ಯಾವ ಥರ ಮಾಡೋದು ಅಂತ ಕೇಳಿದ್ದಾರೆ. ಲೆಹಂಗಾದು ಯಾವ ಥರ ಅಂತ ಹೇಳ್ತೀನಿ ನೋಡಿ. ಮತ್ತು ಯಾವ ಥರ ಇದು ಈ ಥರ ಒಳಗಡೆ ನಾವು ಲೈನಿಂಗ್ ಹಾಕ್ತೀವಲ್ವಾ, ಲೈನಿಂಗು ನರಿಗೆ ಹಿಡಿದ್ಬಿಟ್ರೆ ಫುಲ್ಲು ಹೊಟ್ಟೆ ದಪ್ಪ ಕಾಣಿಸುತ್ತೆ. ಇದು ಇಲ್ಲೂ ಫ್ರಿಲ್ ಕೊಟ್ಟರೆ ಚೆನ್ನಾಗಿ ಬರೋಲ್ಲ ಲೆಹಂಗಾ ನೋಡಿ. ಇದು ಯಾವ ಥರ ಕಟ್ಟಿಂಗ್ ಮಾಡಬೇಕಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು. 2 ಮೀಟ್ರ್ ಅಷ್ಟೇ ನಾನು ಲೈನಿಂಗ್ ತಗೊಂಡಿರೋದು. 4 ಮೀಟರ್ ಲೈನಿಂಗ್ ಇದೆ, ಇದು ಸ್ಯಾರಿ ಇದೆ. ಇದಕ್ಕೆ 2 ಮೀಟರ್ ಲೈನಿಂಗ್ ತಗೊಂಡಿದ್ದೀನಿ ಅಷ್ಟೇ ನೋಡಿ. ನಾನು ಎಲ್ಲೂ ಫ್ರಿಲ್ ಹಿಡ್ದಿಲ್ಲ. ಇದು ಯಾವ ಥರ ಕಟ್ ಮಾಡಿದ್ದೀನಿ ಅಂತ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ಇದು ನೋಡಿ. ಇವಾಗ ಇದು ಈ ಥರ ಯಾವ ಥರ ಫ್ರಿಲ್ಲು ಮಾಡಬೇಕು ಡಿವೈಡೆಡ್ ಬೈ ಮಾಡಿ ಅಂತ ಹೇಳ್ತೀನಿ ನಾನು. ವಿಡಿಯೋ ಮಾಡ್ತೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರಿಲ್ಲು. ಒಂದು ಸ್ವಲ್ಪನೂ ಒಂದು ಹೆಚ್ಚು ಕಡಿಮೆ ಬರಲ್ಲ ನೋಡಿ. ಇದು ಸ್ಟಿಚಿಂಗ್ ವಿಡಿಯೋ ಹಾಕ್ಬೇಕು ಅಂದ್ಕೊಂಡೆ, ಸ್ಟಿಚಿಂಗ್ ಇದು ವಿಡಿಯೋ ಮಾಡೋಕ್ಕಾಗಿಲ್ಲ ನೋಡಿ. ಯಾವ ಥರ ಮಾಡಬೇಕಂತ ಹೇಳ್ತೀನಿ. ಇದು ಒಂದು ಏನೋ ಹೆಚ್ಚು ಕಡಿಮೆ ಆಗದೆ ಇರೋ ಥರ ಡಿವೈಡೆಡ್ ಬೈ ಮಾಡೋದು ಯಾವ ಥರ ಅಂತ ವಿಡಿಯೋ ಹಾಕ್ತಿದ್ದೀನಿ ನೋಡಿ. ಇವ್ರದ್ದು ಸೊಂಟ ಬಂದು 34 ಇದೆ. ಮತ್ತು ಇದು ಸ್ಯಾರಿ ಸುತ್ತಳತೆ ಬಂದು 180 ಇದೆ. 180ಲಿ 34 ಮೈನಸ್ ಮಾಡಬೇಕು. ಮೈನಸ್ ಮಾಡಿದಾಗ 146 ಬರುತ್ತೆ. 146 ಡಿವೈಡೆಡ್ ಬೈ 34 ಡಿವೈಡೆಡ್ ಬೈ ಮಾಡಿದಾಗ 4.20 ಬರುತ್ತೆ. ಅಂದರೆ 25 ಬರುತ್ತೆ. 4 ಕಾಲು ಈ ಥರ ಡಿವೈಡೆಡ್ ಬೈ ಮಾಡಿದಾಗ 1 ಇಂಚು ಫ್ರಿಲ್ಗೆ ಇಲ್ಲಿ 1 ಇಂಚು ನೋಡಿ, ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಈ 1 ಇಂಚು ಇಲ್ಲಿ ಒಂದು ಮಾರ್ಕ್ ಮಾಡಿ, ಇಲ್ಲಿ 4 ಕಾಲು ಮಾಡಿ, ಇಲ್ಲಿ 1 ಇಂಚ್ ಮಾಡಿ, ಇಲ್ಲಿ 4 ಕಾಲು ಮಾಡಿ, ಮತ್ತು ಇಲ್ಲಿ 1 ಇಂಚ್ ಮಾಡಿ, ಇಲ್ಲಿ 4 ಕಾಲು ಮಾಡಿ. ಈ ಥರ ಮಾಡಿದಾಗ ಅವ್ರದ್ದು ಸೊಂಟದ ಸುತ್ತಳತೆ ಏನು ಬರುತ್ತೆ ಸೇಮ್ ಆ ಬಟ್ಟೆಲಿ ಏನಿರುತ್ತೆ ಅದು ಅಲ್ಲಿಗೆ ಟ್ಯಾಲಿ ಆಗುತ್ತೆ. ಹೆಚ್ಚು ಕಡಿಮೆ ಬರೋಲ್ಲ. ಫ್ರಿಲ್ ಎಲ್ಲ ಒಂದೇ ಲೆವೆಲ್ಗೆ ಕರೆಕ್ಟಾಗಿ ಬರುತ್ತೆ. ಇದು ನೋಡಿ, ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ ನಾನು, ಎಷ್ಟು ಕರೆಕ್ಟಾಗಿ ಬರುತ್ತೆ ಅಂತ. ಇದು ನೋಡಿ ಡಿವೈಡೆಡ್ ಬೈ ಮಾಡೋದು ಈ ಥರ. ಒಬ್ಬರು ಕೇಳಿದ್ದಾರೆ ನನಗೆ, ಅವ್ರು ಕೇಳಿದರು ಈ ಥರ ವಿಡಿಯೋ ಮಾಡಿ ಅಂತ ಕೇಳಿದರು. ಅವ್ರಿಗೋಸ್ಕರ ಇದು ನೋಡಿ. ಎಲ್ಲರೂ ನೋಡಿ, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಸ್ಯಾರಿ ಒಳಗಡೆ ಲೆಹಂಗಾ ಸ್ಟಿಚ್ ಮಾಡ್ತಾ ಇದ್ದೀನಿ. ಫ್ರಿಲ್ಲು ಯಾವ ಥರ ಇಡೋದು, ಯಾವ ಥರ ಎಷ್ಟಕ್ಕೆ ಎಷ್ಟು ಡಿವೈಡೆಡ್ ಬೈ ಮಾಡಬೇಕು ಅನ್ನೋದು ಹೇಳ್ತಾ ಇದ್ದೀನಿ. ಅವ್ರದ್ದು ಸೊಂಟ ಅಳತೆ ತಗೊಂಡು ಎಷ್ಟು ನರಿಗೆ ಇಟ್ಟರೆ ಹೆಂಗೆ ಒಂದೇ ಸಮ ಒಂದೊಂದು ಇಂಚ್ಗೆ ಫ್ರಿಲ್ ಬರಬೇಕು, ಒಂದೇ ಸಮ ಬರಬೇಕು ಅಂತ ಯಾವ ಥರ ಮಾಡಬೇಕು ಅನ್ನೋದು ಇದರಲ್ಲಿ ಹೇಳ್ತಿದ್ದೀನಿ. ಫಸ್ಟು ಬಟ್ಟೆ ಎಷ್ಟಿದೆ ಅಂದ್ಬಿಟ್ಟು ಮೆಜರ್ಮೆಂಟ್ ಮಾಡ್ಕೊಬೇಕು, ಎಷ್ಟು ಮೀಟ್ರ್ ಇದೆ ಅಂತ. ಫಸ್ಟು ಬಟ್ಟೆ ಮೆಜರ್ಮೆಂಟ್ ತಗೊಂಬಿಟ್ಟು ನೋಡಿ, ಈ ಥರ ಎಷ್ಟಿದೆ ಅಂತ ಈ ಥರ ಮೆಜರ್ಮೆಂಟ್ ತಗೊಬೇಕು. ನೋಡಿ, ಇಲ್ಲಿ 60 ಇದೆಯಲ್ಲ, ಇಲ್ಲಿ ಒಂದು ಮಾರ್ಕ್ ಮಾಡಿ. ಮತ್ತೆ ಇಲ್ಲಿಂದ
ಮತ್ತು ಇಲ್ಲಿ 60 ಇದೆ. ಇಲ್ಲಿ ಒಂದು ಮಾರ್ಕ್ ಮಾಡಿ. ಇಲ್ಲಿ 60 ಎಷ್ಟಾಯಿತು? 60 ಇದನ್ನು ಎಲ್ಲ ಟೋಟಲ್ ಮಾಡ್ಕೊಬೇಕು. 120 180 ಆಯ್ತಲ್ಲ, 180. ಇವ್ರದ್ದು ಸೊಂಟ 34 ಇದೆ. ಈ 34ಅಲ್ಲಿ ಈ 180ನ ಡಿವೈಡೆಡ್ ಬೈ ಮಾಡಬೇಕು. ಈ 34 ತೆಗೆದುಬಿಟ್ಟು ಡಿವೈಡೆಡ್ ಬೈ ಮಾಡಬೇಕು. ನೋಡಿ ಇವಾಗ ಇದು ಫುಲ್ಲು ಇದು ಮೆಜರ್ಮೆಂಟ್ ಮಾಡಿದ್ದೀನಿ. ಅದೆಷ್ಟಿದೆ? 180 ಇದೆ. 180ಯಲ್ಲಿ ಅವ್ರದ್ದು ಸೊಂಟ ಎಷ್ಟಿದೆ? ಸೊಂಟ 34 ಇದೆ ಅಲ್ಲ, 180ಯಲ್ಲಿ ಮೈನಸ್ 34 ಮಾಡಬೇಕು. 34 ಏನಕ್ಕೆ ಅಂದರೆ ಅವ್ರದ್ದು ಸೊಂಟ, ಅವ್ರದ್ದು ಒಂದೊಂದು ಇಂಚ್ಗೆ ಒಂದೊಂದು ಫ್ರಿಲ್ ಕೊಡಬೇಕಲ್ವಾ. ಆ 34 ಇಲ್ಲಿ ಮೈನಸ್ ಮಾಡಬೇಕು. ಮತ್ತೆ ಎಷ್ಟಿದೆ? 146 ಇದೆ. 146 ಡಿವೈಡೆಡ್ ಬೈ 34 ಇದೆಯಲ್ಲ ಅವ್ರದ್ದು ಸೊಂಟದ ಮೆಜರ್ಮೆಂಟು. 34 ಇಟ್ಟರೆ 4 ಕಾಲು ಬರುತ್ತೆ. 4 ಕಾಲ್ಗೆ ಒಂದೊಂದು ಫ್ರಿಲ್ ಕೊಡಬೇಕು. ಅದು ಯಾವ ಥರ ಕೊಡೋದಂದರೆ, 1 ಇಂಚ್ ಅಷ್ಟೇ ಬೇಕಂತ ಕೇಳ್ತಾರೆ ಕೆಲವರು. ಅವ್ರಿಗೆ ಈ ಥರ ನೋಡಿ ಇದು ಯಾವ ಥರ ಇಡಬೇಕಂದ್ರೆ, ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ನಾನು ಸ್ಟಿಚ್ಗೋಸ್ಕರ. ಇಲ್ಲಿ ಜಿಪ್ ಇಡ್ತಿದ್ದೀನಿ ಸೈಡಲ್ಲಿ ನಾನು. ಇಲ್ಲಿ 1 ಇಂಚ್ ಬಿಟ್ಟು ಮಾರ್ಕ್ ಮಾಡಿ. ಇಲ್ಲಿ 1 ಇಂಚ್ ಅಷ್ಟೇ ಫ್ರಿಲ್ ಬರಬೇಕಲ್ಲ, ಇಲ್ಲಿ 1 ಇಂಚ್ ಮಾರ್ಕ್ ಮಾಡಿ. ಮತ್ತು ನಿಮಗೆ 4 ಕಾಲು ಬಂದಿದೆಯಲ್ಲ, ಈ 4 ಕಾಲಿಗೆ ಒಂದು ಫ್ರಿಲ್ ಮಾಡಿ, ಒಂದು ಮಾರ್ಕ್ ಮಾಡಿ. ಮತ್ತು ಇಲ್ಲಿ 1 ಇಂಚ್ ಮಾಡಿ. ಇಲ್ಲಿ 1 ಇಂಚ್ ಅಷ್ಟೇ ಫ್ರಿಲ್ ಬರಬೇಕು, ಅವಾಗಲೇ ಚೆನ್ನಾಗಿರೋದು ಫಿನಿಶಿಂಗ್ ಲೆಹಂಗಾದು. ನೋಡಿ ಇಲ್ಲಿ ಮತ್ತೆ 4 ಕಾಲು ಈ ಥರ ಮಾರ್ಕ್ ಮಾಡಿ ಡಿವೈಡೆಡ್ ಬೈ ಮಾಡಿದ್ದೀವಲ್ಲ, ಇದೇ ಥರ ಫುಲ್ಲು ಮಾರ್ಕ್ ಮಾಡ್ಕೊಂಬಿಡಿ. ಮಾರ್ಕ್ ಮಾಡಿಕೊಂಡು ಇದು ಇಲ್ಲಿ ಏನಿದು 1 ಇಂಚ್ ಬಿಟ್ಟಿರ್ತೀವಲ್ವಾ, ಇಲ್ಲಿ 1 ಇಂಚ್ ಇದು ಬಿಟ್ಟಿದ್ದೀವಲ್ಲ, ಇದು ಫ್ರಿಲ್ಲು. ಇಷ್ಟಕ್ಕೆ ನಮಗೆ ಬರಬೇಕಂದ್ರೆ ಇದನ್ನು ಇಲ್ಲಿ ಈ ಥರ ಹಿಂಗೆ ಕೊಟ್ಬಿಡಿ. ಇಲ್ಲಿಗೆ ಕೊಡಿ. ಇದು ಯಾಕಂದರೆ ಇದು ಸ್ಟಿಚ್ಗೆ ಹೋಗುತ್ತೆ, ಜಿಪ್ಗೆ ಹೋಗುತ್ತೆ, ಇದು ಬಟ್ಟೆ ಎಕ್ಸ್ಟ್ರಾ ಇರೋದು. ಮತ್ತು ಇಲ್ಲಿ 4 ಕಾಲು ಮಾಡಿದ್ದೀವಲ್ವ, ಇಲ್ಲಿ ಒಂದು ಇಂಚ್ ಮಾರ್ಕ್ ಮಾಡಿದ್ದೀವಲ್ವಾ, ಈ 1 ಇಂಚ್ಗೆ ಇಲ್ಲಿ 1 ಇಂಚ್ಗೆ ಈ ಥರ 1 ಇಂಚ್ ಇದೆಯಲ್ವಾ, ಇದನ್ನು ಒಳಗಡೆ ಇಲ್ಲಿ ಇಷ್ಟು ಕೊಟ್ಬಿಡ್ಬೇಕು. ಇಲ್ಲಿಗೆ ಈ ಮಾರ್ಕುಗೆ ಇಲ್ಲಿ ಬರಬೇಕು 1 ಇಂಚು. ನೋಡಿ ಈ ಥರ ಹಂಗೆ ಇಟ್ಕೊಂಡು ಮತ್ತು ಇದೇ ಥರ ಹಿಂಗೆ ಮಾರ್ಕ್ ಮಾಡಿರ್ತೀರಲ್ವಾ, ಇಲ್ಲಿ 1 ಇಂಚು, ಇಲ್ಲಿ 1 ಇಂಚ್ ಬಿಡಬೇಕು ಈ ಥರ. ಮತ್ತೆ 4 ಕಾಲು ಸೇಮ್ ಅದೇ ಥರ ಮಾರ್ಕ್ ಮಾಡಿ ಇಲ್ಲಿ 1 ಇಂಚು ಈ ಥರ ಮಾಡಿದಾಗ ಮತ್ತೆ ಇಲ್ಲಿ 1 ಇಂಚು, ಈ 1 ಇಂಚ್ಗೆ ಇದನ್ನು ಒಳಗಡೆ ಕೊಡಬೇಕು ಈ ಥರ. ಆವಾಗ ಬಟ್ಟೆಗೂ ಅವ್ರ ಸೊಂಟದ ಅಳತೆಗೂ ಕರೆಕ್ಟಾಗಿ ಬರುತ್ತೆ. ನೋಡಿ ಈ ಥರ ಏನಿದೆ 1 ಇಂಚು ಸೇಮ್. ಮತ್ತು ಈ 1 ಇಂಚ್ಗೆ ಇಲ್ಲಿ 4 ಕಾಲು ಮಾಡಿರ್ತೀವಲ್ವ, ಮತ್ತು ಇಲ್ಲಿ 4 ಕಾಲು, ಈ 4 ಕಾಲವರೆಗೂ ಮತ್ತೆ ಇಲ್ಲಿ ಹಿಂಗೆ ಕೊಡಬೇಕು ಒಳಗಡೆ, ಈ ಥರ ಒಳಗಡೆ ಕೊಡಬೇಕು ಇಲ್ಲಿಗೆ ಈ ಥರ. ನೋಡಿ ಇವಾಗ ಎಷ್ಟು ಕ್ಲೀನಾಗಿ ಬರುತ್ತೆ. ಈ ಥರ ಹಿಂಗೆ ಕೊಟ್ಕೊಂಡು ಬರ್ತಾ ಇರಬೇಕು. ಸೇಮು ಈ ಎಷ್ಟು ಇದೆಯೋ ಅಷ್ಟೂ ಹೆಚ್ಚು ಕಡಿಮೆ ಬರಲ್ಲ ಫ್ರಿಲ್ಲು. ಈ ಸೇಮ್ 4 ಕಾಲು
ಇಲ್ಲಿ ಹಿಂಗೆ ಇಟ್ಕೊಂಡು ಇಲ್ಲೇನು ಮಾರ್ಕ್ ಮಾಡಿರ್ತೀವಿ ನಾವು ಈ ಥರ ಹಿಂಗೆ ಒಳಗಡೆ ಈಚೆ ಬರಬಾರ್ದು, ಒಳಗಡೆನೂ ಹೋಗ್ಬಾರ್ದು. ಸೇಮ್ ಏನಿದೆ ಈ ಮಾರ್ಕುಗೆ ಸ್ಟಿಚ್ ಹಾಕೊಂಬರ್ಬೇಕು. ಅರ್ಥ ಆಯ್ತಲ್ಲ ಇವಾಗ? ನೋಡಿ, ಇದು ಸೇಮ್ ಸೊಂಟ ಎಷ್ಟಿದೆ 34 ಬರೋ ಮಾರ್ಕ್ ಮಾಡಿರ್ತೀವಲ್ಲ, ಕರೆಕ್ಟಾಗಿ 31 ಬರುತ್ತೆ. ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ಇದು ಅವ್ರದ್ದು ಸೊಂಟ ಬಂದು 34 ಇದೆ, ಅವ್ರದ್ದು ಬಟ್ಟೆ ಬಂದು 180 ಸೆಂಟಿಮೀಟರ್ ಇದೆ. 180 ಸೆಂಟಿಮೀಟರ್ ಡಿವೈಡೆಡ್ ಬೈ ಅವ್ರದ್ದು ಸೊಂಟ, ಅದು ಅದರಲ್ಲಿ ಮೈನಸ್ ಮಾಡಬೇಕು. ಫಸ್ಟ್ ಸ್ಟಾರ್ಟಿಂಗ್ 180 ಮೈನಸ್ 34 ಮೈನಸ್ ಮಾಡಿದಾಗ 146 ಬರುತ್ತೆ. 146 ಡಿವೈಡೆಡ್ ಬೈ 34 ಅವ್ರದ್ದು ಸೊಂಟದ ಸುತ್ತಳತೆ 146 ಡಿವೈಡೆಡ್ ಬೈ 34 4 ಕಾಲು ಬರುತ್ತೆ. 4 ಕಾಲ್ಗೆ ಮಾರ್ಕ್ ಮಾಡಿ ಈ ಥರ ಮಾಡಿ ಸ್ಟಿಚ್ ಮಾಡಿ ನೀಟಾಗಿ ಬರುತ್ತೆ ಲೆಹಂಗ. ನಾನು ಸ್ಟಿಚಿಂಗ್ ವಿಡಿಯೋನು ಹಾಕ್ತೀನಿ ನೋಡಿ. ನೆಕ್ಸ್ಟು ಈ ಥರ ಫುಲ್ಲು ಕರೆಕ್ಟಾಗಿ 1 ಇಂಚು ಹೆಚ್ಚು ಕಮ್ಮಿ ಆಗ್ದಂಗೆ ಬರುತ್ತೆ ನೋಡಿ. ಇಲ್ಲಿ ಕೆಳಗಡೆನೂ ಅಷ್ಟೇ ನೀಟಾಗಿ ಬರುತ್ತೆ, ಒಂದು ಜಾಸ್ತಿ ಒಂದು ಕಡಿಮೆ ಬರಲ್ಲ. ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋ ನೋಡಿ.